ಅವಾಗಿಂದ ಬರೀ ಥಿಯರಿ ಕೇಳ್ತಾ ಇದ್ರೆ ಸ್ಟೋರಿ ಕೇಳಿ. ಇವಾಗ ಸ್ಟೋರಿ ಹೇಳ್ತೀನಿ. ನನಗೆ ಟ್ರಿಪ್ ಹೋಗ್ಬೇಕಂತ ಅನ್ನಿಸ್ತು. ಸೊ ನಾನೇನು ಮಾಡ್ತೀನಿ, ನನಗನ್ಸಿದ್ದನ್ನ ಒಬ್ಬನೇ ಹೋಗೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ಅಂದ್ಕೊಂಡೆ. ನಾನೇನು ಮಾಡ್ತೀನಿ, ಮೊಬೈಲ್ ತಗೊಂಡು ಟೈಪ್ ಮಾಡಿ ಎಷ್ಟೋ ಜನ ಮಾಡಿರ್ತೀರಿ, ಟ್ರಿಪ್ ಗ್ರೂಪ್ ಮಾಡಿ ಕ್ಯಾನ್ಸಲ್ ಮಾಡೋರು ಇರ್ತೀರಲ್ಲ. ಸೊ ಮೊಬೈಲ್ ತಗೊಂಡು ಟೈಪ್ ಮಾಡಿದೆ. ಈ ಥರ ನನಗನ್ಸಿದ್ದನ್ನು ನಾನು ಹೇಳಿದೆ. ಸರಿ ಆಯ್ತಾ ಅಂತೇಳಿ ಎಲ್ಲ ಒಂದು ಕಡೆ ಬಂದ್ಬಿಡ್ರಿ, ಈ ಥರ ನನಗೆ ಟ್ರಿಪ್ ಹೋಗ್ಬೇಕಂತ ಅನಿಸ್ತಾ ಇದೆ, ಪ್ಲ್ಯಾನ್ ಮಾಡೋಣ ಅಂತ. ಎಲ್ಲ ಏನು ಮಾಡಿದ್ರು, ಎಲ್ಲ ಒಂದು ಕಡೆ ಸೇರಿದ್ರು. ಆಯಿತಾ, ಒಂದು ಪ್ಲೇಸ್ ಹೇಳಿರ್ತಾರೆ, ಆ ಪ್ಲೇಸಲ್ಲಿ ಬಂದು ಸೇರಿದ್ರು. ಎಲ್ಲ ಒಂದು ಕಡೆ ಪ್ಲೇಸಲ್ಲಿ ಸೇರಿರ್ತೀವಿ. ಅದರಲ್ಲಿ ಒಂದು 10 ಜನ ಬಂದಿದ್ರೆ ಒಂದು 5 ಜನ ಅವ್ರದ್ದೇ ಒಂದು ರೀಸನ್ಸ್ ಹೇಳಿ ಇಲ್ಲ ನಾನು ಬರಲ್ಲ ಅಂತೇಳಿ ಒಂದಷ್ಟು ಜನ ಹೋದ್ರು. ಇನ್ನೊಂದು 5 ಜನ ಆಯ್ತು ನಾವು 5 ಜನ ಹೋಗೋಣ ಅಂತೇಳಿ ಇದು ಮಾಡ್ತೀವಿ. ಒಂದು ಗ್ರೂಪ್ ಮಾಡ್ಕೊತೀವಿ ನಾವು 5 ಜನ. ಏನು ಮಾಡ್ತೀವಿ? ಗ್ರೂಪ್. ಫಸ್ಟ್ ಏನು ಮಾಡಿದ್ವಿ, ಅನ್ಸಿದ್ದನ್ನು ಹೇಳಿದೆ. ನೆಕ್ಸ್ಟ್ ಏನು ಮಾಡಿದೆ, ಒಂದು ಜಾಗದಲ್ಲಿ ಬಂದು ಸೇರಿದೆ. ಆಯ್ತಾ, ನೆಕ್ಸ್ಟ್ ಏನು ಮಾಡಿದೆ, ಗ್ರೂಪ್ ಮಾಡ್ಕೊಂಡೆ. ಈ ಗ್ರೂಪ್ ಮಾಡ್ಕೊಂಡ್ಮೇಲೆ ಏನು ಮಾಡಿದ್ವಿ, ಟ್ರಿಪ್ಗೆ ಹೊರಟ್ವಿ. ಒಂದು 5 ಜನ ಸ್ನೇಹಿತರು ಒಂದು ಕಾರ್ ತಗೊಂಡು ಟ್ರಿಪ್ಗೆ ಹೋಗ್ತೀವಿ. ನಮ್ಗೆ ಇಷ್ಟ ಬಂದು ಜಾಗಕ್ಕೆ ಹೋದ್ವಿ. ನಂಗೆ ಮಲೆನಾಡು ಹೋಗ್ಬೇಕು, ಮಲೆನಾಡು ರೀಸನ್ಗೆ ಹೋದೆ. ಕರಾವಳಿ ನೋಡಿದೆ, ಆಯಿತು ಬಯಲುಸೀಮೆ ಬರ್ತೀನಿ ಅಂದರೆ ಈ ಕಡೆ ಬಂದೆ, ಗೋಲ್ ಗುಂಬಾಜ್ ನೋಡಿದೆ, ಈ ಕಡೆ ಬುದ್ಧವಿಹಾರ ನೋಡಿದೆ, ಹಿಂಗೆ ಬಂದೆ. ಆಯಿತಾ, ನೀವು ಎಲ್ಲ ಹೋದ ಕಡೆ ಎಲ್ಲ ನಾನು ಎಲ್ಲಿ ಬೇಕಾದ್ರೂ ಹೋದ್, ನನಗೆ ಇಷ್ಟ ಬಂದಿದ್ದ ಪ್ಲೇಸಲ್ಲಿ ನಮ್ಗೆ ಯಾವ್ಯಾವ ನೋಡ್ಬೇಕು ಅನಿಸುತ್ತೆ ಎಲ್ಲ ಕಡೆ ಹೋಗ್ಬಂದ್ವಿ. ಏನು ಮಾಡಿದ್ವಿ, ಎಲ್ಲ ಕಡೆ ಹೋಗಿ ಬಂದ್ವಿ. ಆಯಿತಾ, ಎಲ್ಲ ಕಡೆ ಹೋಗಿ ಬಂದಮೇಲೆ ಒಂದೇ ದಿನದಲ್ಲಿ ಅಷ್ಟು ದಿನ ನೋಡೋಕ್ಕಾಗಲ್ಲ. ಒಂದಿನ ಕರಾವಳಿ ಭಾಗದಲ್ಲಿ ಸ್ಟೇ ಮಾಡಿದೆ, ನೆಕ್ಸ್ಟ್ ಮಲೆನಾಡದಲ್ಲಿ ಸ್ಟೇ ಮಾಡಿದೆ, ಆಮೇಲೆ ಬಯಲುಸೀಮೆ ಪ್ರಾಂತ್ಯದಲ್ಲಿ ಬಿಜಾಪುರದಾಗಿದ್ದೆ, ಕಲಬುರ್ಗಿಗಿದ್ದೆ, ಎಲ್ಲ ಕಡೆ ಒಂದೊಂದು ಕಡೆ ಇದೆ. ಏನು ಮಾಡಿದೆ, ಎಲ್ಲ ಕಡೆ ಒಂದೊಂದು ಕಡೆ ಸ್ಟೇ ಮಾಡಿದೆ. ಆಯಿತಾ, ಟ್ರಿಪ್ ಮುಗೀತು. ವಾಪಸ್ ನಮ್ಮ ಮನೆಗೆ ಹೋದೆ. ನೆಕ್ಸ್ಟ್ ಡೇ ನನ್ನ ಕೆಲ್ಸಕ್ಕೆ ನಾನು ಬಂದೆ, ನನ್ನ ಫ್ರೆಂಡ್ಸ್ ಕೆಲ್ಸಕ್ಕೆ ಅವ್ರು ಹೋದ್ರು. ಏನು ಮಾಡಿದ್ರು, ನನ್ನ ಕೆಲಸಕ್ಕೆ ನಾನು ಬಂದೆ, ನನ್ನ ಫ್ರೆಂಡ್ಸ್ ಕೆಲಸಕ್ಕೆ ಅವ್ರು ಹೋದ್ರು. ಟ್ರಿಪ್ ನೆನಪಿತ್ತಾ? ಟ್ರಿಪ್ ಮುಗೀತಾ? ಆಯಿತಾ, ಇವಾಗ ಬನ್ನಿ ಟ್ರಿಪ್ ಹೆಂಗೆ ಲಿಂಕ್ ಆಗಿತ್ತಿಲ್ಲ ಹೇಳ್ತೀನಿ. ಆಯಿತಾ, 19A ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಹಕ್ಕು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವ್ಯಕ್ತಪಡಿಸೋದು. ಏನು ಮಾಡಿದೆ, ಮೊಬೈಲ್ ತಗೊಂಡು ಮೆಸೇಜ್ ಮಾಡೋದಾ? ಮೆಸೇಜ್ ಮಾಡೋದು ಏನದು? ನನ್ನ ಭಾವನೆ ಅಪ್ಪ, ನಾನು ಮೆಸೇಜ್ ಮಾಡಿದೆ ಅಲ್ವಾ. ನೆಕ್ಸ್ಟು ಯಾವುದೇ ಸ್ಥಳದಲ್ಲಿ ಶಸ್ತ್ರರಹಿತವಾಗಿ ಗುಂಪು ಸೇರ್ತಕ್ಕಂಥ ಹಕ್ಕು. ಒಂದು ಪ್ಲೇಸಿಗೆ ಕೂರಿಸ್ದೆ, ಎಲ್ಲರನ್ನೂ ಒಂದು ಪ್ಲೇಸಿಗೆ ಬರೋಕೆ ಹೇಳೋದು, ಎಲ್ಲ ಗುಂಪು ಸೇರ್ತಕ್ಕಂಥ ಹಕ್ಕು. ಶಸ್ತ್ರರಹಿತವಾಗಿ ಗುಂಪು ಸೇರ್ತಕ್ಕಂಥ ಹಕ್ಕು. ನೀವೆಲ್ಲರೂ ನಿಂತ್ಕೊಬೋದು. ಆಯಿತಾ, ಗುಂಪು ಸೇರ್ತಕ್ಕಂಥ ಹಕ್ಕು. ಗುಂಪು ಸೇರೋದು. ಹೌದಾ, ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಹೋಟೆಲ್ಲ ಅಥವಾ ಪಾರ್ಕೋ ಯಾವುದೋ ದೇವಸ್ಥಾನನೋ ಯಾವುದೋ ಒಂದು ಹೇಳಿದೆ, ಬಂದರು. ಅಲ್ಲಿ ಏನು ಮಾಡಿದ್ವಿ, ಗುಂಪು ಸೇರಿದ್ವಿ. ಆಯಿತಾ, ನೆಕ್ಸ್ಟು 5 ಜನ ಬಿಟ್ಟೋದ್ರು, 5 ಜನ ಉಳ್ಕೊಂಡೆ ಅಂತಂದಲ್ಲ, 5 ಜನಕ್ಕೆ ಏನು ಮಾಡಿದೆ ನಾನು? ಅದಕ್ಕೆ ಮೊದಲೇ ಏನು ಕ್ರಿಯೇಟ್ ಮಾಡಿದೆ, 5 ಜನದ್ದು. ವೆರಿ ಗುಡ್. ಅದು ಗುಂಪು ಕಟ್ಟಿದ್ಮೇಲೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ತಕ್ಕಂಥ ಹಕ್ಕು. ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳೋದು. ಸಂಘ ಸಂಸ್ಥೆಗಳ ಏನು ಸ್ಥಾಪನೆ, ಕಟ್ಟಿಕೊಳ್ಳೋದು. ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳೋದು. ಸಂಘ ಸಂಸ್ಥೆಗಳನ್ನ ಏನು ಮಾಡಿದೆ, ಗ್ರೂಪ್ ಕಟ್ಕೊಂಡ್ವಿ. ಈಗ ನಿಮ್ಮೂರಲ್ಲಿ ಸಂಘಗಳಿಲ್ಲ, ಯಾವುದು ಮಹಿಳಾ ಸಂಘಗಳು, ಯುವಕರ ಸಂಘಗಳು, ಆಯ್ತಾ, ಯಾವುದೋ ಫಿಲ್ಮ್ ಚಿಂತೆ ಇಲ್ದ ತುಂಡೇಕ್ಲ ಸಂಘ, ದೇವರು ಕೊಟ್ಟ ಯುವಕರ ಸಂಘ, ಆ ಥರ ಸಂಘಗಳು, ಅದನ್ನು ಕಟ್ಕೊಬೋದು. ಪ್ರಾವಿಷನ್ ಇದೆ, ಯಾವ್ದು ಪ್ರಾವಿಷನ್ ಕೊಟ್ಟಿರೋದು ಆ ಥರ ಕಟ್ಟಕ್ಕೆ. ಕೆಲ್ಸಕ್ಕೆ ಬರ್ದಾಗ ಸಂಘಗಳು ಕಟ್ಟಕ್ಕೆ ಅವಕಾಶ ಯಾರು ಕೊಟ್ಟಿದ್ದು? ಗೌರ್ಮೆಂಟ್, ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಆಯ್ತಾ, ನಿಮ್ಗೆ ಎಷ್ಟು ಫ್ರೀಡಮ್ ಇದೆ ನೋಡ್ರಿ. ಫ್ರೀಡಮ್ ಇಲ್ಲ ಅಂತಾರೆ ನಮ್ಮ ಹುಡುಗರು. ಎಷ್ಟು ಫ್ರೀಡಮ್ ಇದೆ, ಬಳಸ್ಕೊಬೇಕಷ್ಟೇ. ಅದಕ್ಕೆ ಹೇಳಿದ್ದು, ಡಾಕ್ಟರ್ ಕೈಯಲ್ಲಿದ್ದರೆ ಎಷ್ಟು ಸೇಫು, ಕಳ್ಳನ ಕೈಯಲ್ಲಿದ್ದರೆ ಎಷ್ಟು ಸೇಫ್ ಅಂತ. ಚಾಕು. ಆಯ್ತಾ, ನೆಕ್ಸ್ಟು ಏನು ಮಾಡಿದೆ, ಸಂಘ ಸಂಸ್ಥೆ ಗ್ರೂಪ್ ಕಟ್ಕೊಂಡ್ಮೇಲೆ ಏನು ಮಾಡಿದೆ ನಾನು? ಹೋಗ್ಬಿಟ್ವಿ. ಎಲ್ಲಿ ಕಳಿಸಿದ್ರಿ ನನ್ನ? ಟ್ರಿಪ್ಪು. ಫ್ರೀಡಮ್ ಆಫ್ ಮೂಮೆಂಟ್.
ಫ್ರೀಡಮ್ ಆಫ್ ಸಂಚಾರದ ಹಕ್ಕು. ಎಲ್ಲ ಕಡೆ ಹೋದ್ನ, ನನ್ನನ್ನು ಯಾರನ್ನ ಕೇಳಿದ್ರು, ಕರಾವಳಿಗೆ ಹೋದ್ರೆ ಕ್ವಶನ್ ಮಾಡಿದ್ರು, ಮಲೆನಾಡಿಗೆ ಹೋದ್ರೆ ಕ್ವಶನ್ ಮಾಡಿದ್ರು, ಇಲ್ಲಿ ಬಂದು ಕ್ವಶನ್ ಮಾಡಿದ್ರೆ ಯಾರೂ ಕ್ವಶನ್ ಮಾಡಲಿಲ್ಲ. ನನ್ನನ್ನು ಏನು ಮಾಡಿದ್ರು, ಫ್ರೀಡಮ್ ಆಫ್ ಮೂವ್ಮೆಂಟ್, ನಿರರ್ಗಳವಾಗಿ ನಾನು ಏನು ಮಾಡ್ಬೋದು, ಈ ರಾಷ್ಟ್ರದ ಎಲ್ಲ ಗಡಿ ಭಾಗಗಳಿಗೂ ನಾನು ಹೋಗ್ಬೋದು. ಸಂಚಾರದ ಹಕ್ಕು, ಫ್ರೀಡಮ್ ಆಫ್ ಮೂವ್ಮೆಂಟ್. ಸಂಚಾರದ ಹಕ್ಕು. ಹೌದಾ? ಎಲ್ಲಿ ಬೇಕಾದ್ರು ಅದನ್ನ ಮತ್ತೆ ಎಲ್ಲ ಕಡೆ ಹೋಗೋದ್ ಕಡೆ ನಾನು ಏನು ಮಾಡಿದೆ, ನೈಟ್ ಆದಾಗ, ರಾತ್ರಿ ಆದಾಗ ಸ್ಟೇ ಮಾಡಿದೆ. ರಾಷ್ಟ್ರಾದ್ಯಂತ ನೆಲೆಸ್ತಕ್ಕಂಥ ಹಕ್ಕು, ರಾಷ್ಟ್ರಾದ್ಯಂತ ನೆಲೆಸ್ತಕ್ಕಂಥ ಹಕ್ಕು. ನೆಲೆಸ್ತಕ್ಕಂಥ ಹಕ್ಕು. ಇಡೀ ಇಂಡಿಯಾದಲ್ಲಿ ನಾನು ಎಲ್ಲಿ ಬೇಕಾದ್ರೂ ಉಳ್ಕೊಂಬೋದ ಹೋಗಿ, ಅದನ್ನ ಯಾರು ಕೊಟ್ಟಿರೋದು? ಕಾನ್ಸ್ಟಿಟ್ಯೂಷನ್. ಲಾಸ್ಟ್ ಒನ್ ಯಾವುದು? ಟ್ರಿಪ್ ಎಲ್ಲ ಮುಗಿದ್ಮೇಲೆ ಏನು ಮಾಡಿದೆ ನಾನು? ಅದೇ ಪಡಗ ಅವ್ರದ್ರು ಅದನ್ನ ಏನಂತಾರೆ, ನನ್ನ ಕೆಲಸ ಇತ್ತು, ನಾನು ಬಂದೆ ನಿಮ್ಗೆ ಟೀಚ್ ಮಾಡಕ್ಕೆ, ನಾನು ಇಲ್ಲಿ ಬಂದು ನಿಂತೀನಿ ಆಯ್ತು. ಏನು ಕೆಲಸ? ಅವ್ರ ವ್ಯಾಪಾರ ಇತ್ತು, ವ್ಯಾಪಾರ ಮಾಡ್ಕೊಂಡ್ರು. ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥ ಹಕ್ಕು. ನೆಕ್ಸ್ಟ್, ಯಾವುದೇ ನಿರ್ಬಂಧ ಇದೆಯಾ? ಬಿಸ್ನೆಸ್ ಇದ್ದವ್ರು ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಟ್ರಾನ್ಸಾಕ್ಷನ್ಸ್ ಅವ್ರು ಏನು ಬೇಕೋ ಅವ್ರು ಮಾಡ್ಕೊಬೋದು. ಹಕ್ಕು ಯಾವ್ದು ಕಳಿಸ್ತಾರ ನಮಗೆ? ಭಾರತೀಯ ಸಂವಿಧಾನ. ಇದಿಷ್ಟು ಆರ್ಟಿಕಲ್ 19ನ ಸಬ್ ಕ್ಲಾಸ್ಗಳು ಆಯ್ತಾ. 19ನ ಸಬ್ ಕ್ಲಾಸ್ಗಳು. ನಾನು ನಿಮಗೆ ಟ್ರಿಪ್ ಮಾಡಿಸಿಲ್ಲ ಅಂದಿದ್ರೆ ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ರಿ, ಇಷ್ಟು ನೆನ್ಪಿಡ್ತಿದ್ರ? ಹೇಳ್ರಿ, ನೆನ್ಪಿಡಕ್ ಆಗ್ತಿತ್ತಾ?